ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವಾಗ ನೋಡ್ಬೋದು ನೀವು, ನಾನಿಲ್ಲಿ 2 ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ. ಈ ಮೊಟ್ಟೆನಲ್ಲಿ ಒಳ್ಳೆ ಒಂದು ಆಮ್ಲೆಟ್ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮೊಟ್ಟೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಇದೊಂದು ತುಂಬ ಒಳ್ಳೆಯದೊಂದು ಡಿಫ್ರೆಂಟ್ ಆದಂಥ ಮೊಟ್ಟೆ ಆಮ್ಲೆಟ್ ಮಾಡಿ ತೋರಿಸ್ತೀನಿ. ನೀವು ತಿಂದಿರ್ಬೋದು ಸುಮಾರು ಆಮ್ಲೆಟ್ಗಳು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಆಮ್ಲೆಟ್ಟು ನೋಡ್ಬೋದು ನೀವು. ಇಲ್ಲಿ 2 ಮೊಟ್ಟೆ. ಈ ಆಮ್ಲೆಟ್ನಲ್ಲಿ ಈ 2 ಮೊಟ್ಟೆನಲ್ಲಿ ಒಬ್ಬರು ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಮೊಟ್ಟೆಯಲ್ಲಿ ಇಬ್ಬರು ಊಟ ಮಾಡ್ಬೋದು ಚೆನ್ನಾಗಿ. ಆ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಫಸ್ಟಿಗೆ ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ದೊಡ್ಡ ಸೈಜ್ ಈರುಳ್ಳಿ ಇಟ್ಕೊಂಡಿದ್ದೇನೆ, 1 ಸಣ್ಣ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನಾನು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಕಾಳು ಮೆಣಸು ಸ್ವಲ್ಪನೇ ತರಿಯಾಗಿ ನಾನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ನಿಮಗೆ ಪುಡಿ ಇದ್ದರೆ ಪುಡಿ ಯೂಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆನೂ ಹಾಗೆ ಜೀರಿಗೆನೇ ಸ್ವಲ್ಪ ಅರ್ಧಂಬರ್ಧ ಅದನ್ನು ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಗರಂ ಮಸಾಲ ಸ್ವಲ್ಪ, ಇದು ಅರಿಶಿನ ಪುಡಿ. ಇದು ಮಸಾಲೆ ಎಲ್ಲ ಲೈಟಾಗಿ ಹಾಕಿರೋದು, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ. ನಾನಿವಾಗ ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ, ನೋಡ್ಬೋದು. ಈಗ ನೀವು ನೋಡ್ಬೋದು, ನಾನು ಫಸ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ಆಯಿಲು ಸ್ವಲ್ಪ ಚೆನ್ನಾಗಿ ಬೇಕು, ಹಾಗಾಗಿ ಯಾವಾಗಲೇ ಮಾಡಿ ತಿನ್ನೋದಲ್ಲ ಅಪರೂಪಕ್ಕೆ, ಅದಕ್ಕೆ ಒಂಚೂರು ಆಯಿಲು ಸರಿಗಿರಲಿ. ಒಂದು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೆ ಒಂಚೂರು ಕಡಿಮೆ ಆಗಿದ್ದರೆ ನೀವು ಮೇಲ್ಗಡೆ ಉದುರಿಸ್ಕೋಬೋದು. ಇದು ಒಂಚೂರು ಜೀರಿಗೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ನಾನು ಈಗ ಇನ್ನೊಂದು ಮೊಟ್ಟೆ, ಈ ಮೊಟ್ಟೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈಗ ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಒಂಚೂರು ಕಲರ್ಗೋಸ್ಕರ ಅರಿಶಿನ ಹಾಕ್ತಾ ಇದ್ದೀನಿ ನಾನು. ಮತ್ತು ಇಲ್ಲಿ ಒಂಚೂರು ಕಾಳು ಮೆಣಸು, ತುಂಬ ಹಾಕಲ್ಲ, ಲೈಟಾಗಿ ಸಿಂಪಲ್ ಆದ ಮಸಾಲದಾಗೆ ನಾನು ಮಾಡ್ತಾ ಇರೋದು, ನೀವು ನೋಡ್ಬೋದು. ಇಲ್ಲಿ ನಾನು ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಟೊಮೆಟೊ ಹಾಕ್ತಾಯಿದ್ದೀನಿ. ಆಪ್ಷನ್ ಇದು ಟೊಮೆಟೊ, ನೀವು ಹಾಕೋದಿದ್ರೆ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೆ ನೋಡ್ರಿ, ಇದೂ ಒಂಚೂರು ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಎಲ್ಲನೂ ಚೂರು ಚೂರು ಲೈಟಾಗಿ ಹಾಕಬೇಕಾಗುತ್ತೆ. ಈಗ ನೀವು ನೋಡ್ಬೋದು, ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಪುದೀನ ಸೊಪ್ಪು. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ನಾನು ಇದನ್ನು ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂತಂದರೆ ಇದು ನಮಗೆ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಅರ್ಧ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜಿನ ಕಟ್ ಮಾಡಿ ನೋಡಿರಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ನಮ್ಮ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಒಳಗೆ. ಈಗ ಎಣ್ಣೆ ಇನ್ನೊಂಚೂರು ಕಡಿಮೆ ಅನ್ನಿಸ್ತಾರೆ ಹಾಕ್ಕೋಬೋದು. ಅದೇ ನಾನು ಹೇಳಿದ್ದೀನಿ ನೋಡಿರಿ, ಒಂಚೂರು ಎಣ್ಣೆ ಸ್ವಲ್ಪ ಮುಂದೆನೇ ಇರಬೇಕು ಅಂತ ಹೇಳಿ, ನೋಡ್ಬೋದು ನೀವು. ಈಗ ನೋಡ್ಬೋದು, ನಾನು ಒಂದು 4 ಡ್ರಾಪಷ್ಟು ಲಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ ಇದರೊಳಗೆ, ಅಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಇದು ಒಂದು 4 ಡ್ರಾಪ್ನಷ್ಟು ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಇದರೊಳಗೆ ನಾನು ಎಲ್ಲನೂ ಲೈಟಾಗಿ ಮಸಾಲ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾವು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿವಾಗ ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲಿ ಇವತ್ತೇ ಟ್ರೈ ಮಾಡಿರಿ, ಅಂದರೆ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ನೋಡ್ಬೋದು ನೀವು, ನಮ್ಮದು ಚೆನ್ನಾಗಿ ಮಿಕ್ಸ್ ಆಗಿದೆ, ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇರ್ಬೋದು ನೋಡಿರಿ. ಇದನ್ನು ನೀವು ಮನೆಯಲ್ಲಿ ಒಂದೇ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಪದೇ ಪದೇ ಮಾಡ್ತಾ ಇರ್ತೀರ. ಇದು ಒಳ್ಳೆ ಟೇಸ್ಟ್ ಆಗಿದೆ. ಇವಾಗ ಇದು ರೆಡಿ ಆಗಿದೆ, ಇದನ್ನೇ ಸ್ವಲ್ಪ ಹೊತ್ತಿಡೋಣ. ಈಗ ನೀವು ನೋಡ್ಬೋದು, ನಾನು ತವನ್ನು ಬಿಸಿ ಮಾಡ್ಕೊತಾ ಇದ್ದೇನೆ.
ನಾನು ತವದ ಮೇಲೆ ಮಾಡೋದು, ಬಾಣಲಿ ಒಳಗೆ ಮತ್ತು ದೋಸೆ ಹಂಚಿನ ಮೇಲೆ ಬರೋದಿಲ್ಲ. ಇದ್ರ ಮೇಲೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತೇನದಂದರೆ ಇದು ಕಬ್ಬಿಣದ ಅಂಶದ್ದು ಜಾಸ್ತಿ ಇರುತ್ತೆ ನೋಡ್ರಿ. ಕಬ್ಬಿಣದ ಅಂಶ ನಮಗೆ ಮೈಯೊಳಗೆ ಹೋಗಬೇಕು. ನಾವು ಕಬ್ಬಿಣದ ಮೇಲೆ ಚೆನ್ನಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಇದು ಒಂಚೂರು ನಮಗೆ ಸ್ವಲ್ಪ ಬಿಸಿ ಆಗಬೇಕು. ನಾವು ಇದನ್ನು ಒಂಚೂರು ಇದೇ ಥರನೇ ನಮ್ಮದು ಆಮ್ಲೆಟ್ ಯಾವ ಸೈಜ್ ಬರ್ತದೆ ನೋಡಿರಿ, ಆ ಥರ ನಾವು ಈ ಸೈಜನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನಾವು ತುಂಬ ಬಿಸಿ ಮಾಡ್ಕೊಂಡು ಬೇಡ, ಈ ಥರನೇ ನಾವು ಆಯಿಲ್ ಹಾಕಿಬಿಟ್ಟು ಇದನ್ನು ಈ ಥರನೇ ಬೇಯಿಸೋಣ. ನೋಡ್ಬೋದು ನೀವು. ಇವಾಗ ಒಂಚೂರು ಬಿಸಿಯಾಗಿದೆ, ಇನ್ನೊಂದು ಚೂರು ಬಿಸಿ ಆಗಬೇಕಾಗುತ್ತೆ. ಸ್ವಲ್ಪ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಇವಾಗ ಫ್ಲೇಮು ಜಾಸ್ತಿ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲಿ ನಾವು ಇದು ಆಯಿಲ್ನ ಹಾಕಿರ್ತೀವಿ ನೋಡ್ರಿ, ಅದೆಲ್ಲ ಒಂದು ಸ್ವಲ್ಪ ಈ ಥರನೇ ನಾವು ಇದು ಮಾಡಬೇಕು. ಯಾಕಂದರೆ ಸ್ವಲ್ಪ ಇದು ಆಯಿಲು ನಾವು ಹಾಕಿರ್ತೀವಿ ನೋಡ್ರಿ, ಸ್ವಲ್ಪ ಇದು ಬಿಸಿ ಆಗಬೇಕು, ಅಂದರೆ ನಮಗೆ ಇದು ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ಹಾಕ್ತಾ ಇರಬೇಕು. ಇವಾಗ ನಾವು ಬಿಸಿ ನೋಡ್ಕೊಂಡು ನಮ್ಮದು ಹಾಕ್ಬೋದು. ಈಗ ನೋಡ್ಬೋದು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಮಧ್ಯಕ್ಕೆ ನಾವು ಎಣ್ಣೆಯನ್ನು ಇಟ್ಕೊಂಡಿದ್ದೆ ನೋಡ್ರಿ, ಅದ್ರ ಮೇಲೆ ಹಾಕಬೇಕು. ಅದು ಎಣ್ಣೆ ಎಲ್ಲ ಈ ಕಡೆ ಎಲ್ಲ ಸೈಡ್ನಲ್ಲಿ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ಎಷ್ಟು ದೊಡ್ಡದು ಆಮ್ಲೆಟ್ ಬಂತು. ಈಗ ಒಂಚೂರು ತುಂಬ ತೆಳು ಮಾಡಬಾರ್ದು, ಇದು ಲೈಟಾಗಿ ನೀವು ತೆಳು ಮಾಡಬೇಕಾಗುತ್ತೆ. ನೋಡ್ಬೋದು ನೀವು ನಮ್ಮದು ಆಮ್ಲೆಟು ಎಷ್ಟು ಅಗಲ ಬಂತು. ಇದು ಒಬ್ಬರಿಗೆ ಬೇಕಾದಂಗೆ ತಿನ್ಬೋದು. ನಾನು ಸ್ವಲ್ಪ ಇದು ಮೊಟ್ಟೆ ಹಾಕಬೇಕಾದ್ರೆ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ. ಇದು ಒಂಚೂರು ತಳ ಎಲ್ಲ ಬೇಯಬೇಕಾದ್ರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು. ಈಗ ನೋಡ್ಬೋದು ನಮ್ಮದು ಆಮ್ಲೆಟು ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಬೇಯಲಿಕ್ಕೆ ಅಂಥೇಳಿ ನಾವು ಬಿಡಬೇಕಾಗುತ್ತೆ. ಈಗ ನೀವು ನೋಡ್ಬೋದು ನಾನಿವಾಗ ಆಮ್ಲೆಟನ್ನು ನಮ್ಮದು ಆಮ್ಲೆಟು ಆಗಿದೆ. ನಾನಿವಾಗ ನೋಡಿರಿ ನಿಧಾನಕ್ಕೆ, ಯಾಕಂದರೆ ತುಂಬ ಹಾಕಿದ್ದೆ ನೋಡಿರಿ, ಈ ಥರ ಆಗುತ್ತೆ. ಹಾಗಾದಾಗ ನಾನು ಇದನ್ನು ಕೂಡಿಸಾಕ್ತಾಯಿದ್ದೀನಿ. ಈಗ ನೀವು ನೋಡ್ಬೋದು ನಮ್ಮದು ಆಮ್ಲೆಟು ರೆಡಿ ಆಗಿದೆ. ಇವಾಗ ಈ ಕಡೆನೂ ನಾವು ಒಂದೂವರೆ ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಂಡಿದ್ದೇವೆ. ನೋಡ್ಬೋದು ನಮ್ಮದು ಒಂದು ಆಮ್ಲೆಟ್ ಆಗಿದೆ. ಈಗ ಇನ್ನೊಂದು ಆಮ್ಲೆಟ್ ಹಾಕ್ತೇವೆ. ಈಗ ನೋಡ್ಬೋದು ನಮ್ಮದು ತವಾ ಬಿಸಿ ಆಗಿದೆ. ಇವಾಗ ನಾನು ಇನ್ನೊಂದು ಆಮ್ಲೆಟನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಇವಾಗ ನೋಡ್ಬೋದು ನಾವು ಒಂದು ಚೂರನೇ ನಿಧಾನವಾಗಿ ಇದನ್ನು ಈ ಥರ ಮಾಡ್ಕೋಬೇಕು. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಮತ್ತೆ ಪದೇ ಪದೇ ಮಾಡ್ಕೊತಾ ಇರ್ತೀರಿ. ನಾವು ಹಾಕಿದ್ದೀವಿ ನೋಡಿರಿ ಎಲ್ಲ ಮಸಾಲೆ ಐಟಮ್ಗಳು, ಅವು ನಿಮಗೆ ರೆಡಿಮೇಡ್ ಪುಡಿ ಸಿಗುತ್ತಲ್ಲ, ಅದು ಪುಡಿ ಹಾಕ್ಕೊಂಡು ಕಿಸಂದ್ರೆ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಸೈಡ್ನಲ್ಲಿ ಎಣ್ಣೆಯನ್ನು ಬಿಡ್ತಾಯಿದ್ದೀನಿ. ನೋಡ್ಬೋದು ಅಂದರೆ ನಮಗೆ ಇದು ಈರುಳ್ಳಿ ಏನಿದೆ ನೋಡಿರಿ, ಅದು ಚೆನ್ನಾಗಿ ಬೇಯಬೇಕಾಗತ್ತೆ. ಇದನ್ನು ಒಂಚೂರು ಒಂದು 20 ಸೆಕೆಂಡ್ ಕಾಲ ಇದನ್ನು ಮುಚ್ಚಿ ಬಿಡ್ತೇನೆ. ಈಗ ನೋಡ್ಬೋದು ನಮ್ಮದು ಇದು ರೆಡಿಯಾಗಿದೆ. ನೋಡ್ಬೋದು ನೀವು, ಇದು ಚೆನ್ನಾಗಿ ನಮ್ಮದು ಬರ್ತಾಯಿದೆ ಆಮ್ಲೆಟು. ಇದು ಆಮ್ಲೆಟ್ ಮಾತ್ರ ತುಂಬ ಟೇಸ್ಟ್ ಆಗಿದೆ. ಸ್ವಲ್ಪ ತೆಗಿಬೇಕಾದ್ರೆ ನೀವು ಸ್ವಲ್ಪ ಸಪೋರ್ಟಿಗೆ ಈ ಥರನೇ ಹಿಡ್ಕೊಂಡ್ಬಿಟ್ಟು ನೀವು ಇದನ್ನು ಈ ಥರ ಇಟ್ಟು ಈ ಥರ ಹಾಕ್ಕೊಂಡ್ಬಿಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂತು ನಮ್ಮದು ಆಮ್ಲೆಟು. ಒಂಚೂರು ನಿಧಾನಕ್ಕೆ ನೀವು ತೆಗೆದ್ರೂ ಆಗುತ್ತೆ. ಒಳ್ಳೆ ಥರದಾಗೆ ನಮ್ಮದು ಆಮ್ಲೆಟ್ ಬಂದಿದೆ. ನೋಡ್ಬೋದು ನಮ್ಮದು ಆಮ್ಲೆಟು ಈ ಥರ ಬಂದಿದೆ. ಒಬ್ಬರಿಗೆ ಸಾಕಾಗುತ್ತೆ. ಇಷ್ಟು ಸಣ್ಣ ಮೊಟ್ಟೆನಲ್ಲೇ ನಾವು ಇಷ್ಟೆಲ್ಲ ಈರುಳ್ಳಿ ಮತ್ತು ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಮಾಡಿದ್ದೇವೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಪದೇ ಪದೇ ಮಾಡ್ತಾ ಇರ್ತೀರ. ಇದು ಸಿಂಪಲ್ ಮಸಾಲ ಮತ್ತು ಲೈಟಾಗಿ ಹಾಕಿರೋವಂಥ ಮಸಾಲ. ನೋಡ್ಬೋದು ಈಗ ನಮ್ಮದು ಆಮ್ಲೆಟು ರೆಡಿಯಾಗಿದೆ. ನಾನು ಈ ಕಡೆನೂ ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಆಮ್ಲೆಟು ಚೆನ್ನಾಗಿ ಆ ಕಡೆ ಈ ಕಡೆ ಎರಡು ಸೈಡ್ನಲ್ಲಿ ಚೆನ್ನಾಗಿ ಬೆಂದಿದೆ. ನಾವು ಇದೇ ಥರನೇ ಈ ಥರ ಹಾಕೋತೀವಿ. ನೋಡ್ಬೋದು ನೀವು ಸ್ಪಂಜ್ ಟೈಪು ಬಂದಿದೆ.
ಇವಾಗ ಆಗಿದೆ, ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಮನೆಯಲ್ಲಿ ಇದೇ ಥರ ಮಾಡಿ. ನೋಡ್ಬೋದು ನೀವು ನಮ್ಮ ಆಮ್ಲೆಟು ನಂದು 2 ಆಮ್ಲೆಟ್ ರೆಡಿ ಆಯಿತು. ನೋಡಿದ್ರಲ್ಲ ನಿಮ್ಮ ಎದುರುಗಡೆನೇ ನಾನು 2 ಮೊಟ್ಟೆನಲ್ಲಿ ಇಷ್ಟು ದೊಡ್ಡದಾದಂತಹ ಆಮ್ಲೆಟನ್ನು ಹಾಕಿದ್ದೇನೆ. ನೋಡಿರಿ, ನಾವು ಹಾಕಿರೋ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತೆಲ್ಲನೂ ಚೆನ್ನಾಗಿ, ಈಗ ಟೊಮೆಟೊ ಅದು ಎಲ್ಲ ಬೆಂದಿದೆ. ನಾನು ಇದರಲ್ಲೇ 2 ಆಮ್ಲೆಟನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಒಬ್ಬರಿಗೆ ಒಳ್ಳೆಯದೊಂದು ಊಟ ಆಗ್ಬೋದು ಇದರೊಳಗೆ. ಇದೊಂದು ರೆಸ್ಟೋರೆಂಟ್ ಟೈಪ್ನಲ್ಲೇ ನಾನು ಆಮ್ಲೆಟನ್ನು ಹಾಕಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.